50,000 ರೂಪಾಯಿ ಹತ್ರ ಇದೆ. ಏನು ಬೇಜಾರಿಲ್ವಾ? 49,048 ರೂಪಾಯಿ. ನಮ್ಮ ಅಪ್ಪಂಗೆ ಇದ್ರ ಬೆಲೆ ಹೇಳಿದ್ರೆ ಮಕ್ಕಳು ಈ ಥರ ಸರಿಯಾಗಿ. ಹಾಯ್ ಹಲೋ ನಮಸ್ತೆ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ ಅಂತ ಅಂದರೆ, ನಾನು 1 ವರ್ಷದಿಂದ ಒಂದು ಪ್ರಾಡಕ್ಟ್ನ ತಗೋಬೇಕು ಅಂತ ವೆಯ್ಟ್ ಮಾಡಿ ನೆನ್ನೆ ದಿನ ತಗೊಂಡ್ರೆ ಅದನ್ನೇ ತಗೋಬೇಕು ಅಂತಲೇ ಹಠ ಮಾಡಿ ಒಂದು ವರ್ಷದಿಂದ ವೆಯ್ಟ್ ಮಾಡಿದೆ. ನೆನ್ನೆ ತಗೊಂಡು ಅದನ್ನು ನಿಮ್ಮ ಮುಂದೆ ತೋರಿಸ್ಬೇಕು ಅಂತ ಬಂದಿದ್ದೀನಿ. ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಹಳ್ಳಿ ಹುಡುಗನ ಬೆಳೆಸಿ ಹಿಂಗೆ ಸಪೋರ್ಟ್ ಮಾಡಿರಿ. ಬನ್ನಿ ನೋಡ್ಕೊಬರೋಣಂತೆ. ಯಾವುದು ಅದು ಏನು ಕ್ಯಾಮ್ರಾ, ಯಾವ ಕ್ಯಾಮ್ರಾ, ಅದ್ರದ್ದು ಅಮೌಂಟ್ ಎಷ್ಟು ಎಲ್ಲನೂ ತಿಳಿಸ್ಕೊಡ್ತೀನಿ. ಅದು ಫ್ಯೂಚರ್ ಏನು ಅಂದ್ಬಿಟ್ಟು ಎಲ್ಲನೂ ತಿಳಿಸ್ಕೊಡ್ತೀನಿ. ಬರ್ರಿ. ಏನಪ್ಪ ಕ್ಯಾಮ್ರಾ ತೋರಿಸ್ತೀನಿ ಅಂದ್ಬಿಟ್ಟು ದನ್ನಟ್ಟಿ ತೋರಿಸ್ತವನೆ ಅಂದ್ಕೊಂಬಿಟ್ರಾ? ಮ್ಯಾಟ್ರ್ ಇಲ್ಲಿಂದನೇ ಶುರುವಾಗಿರೋದು. ನಾನು ವೀಡಿಯೋನ ಎಲ್ಲಿಂದನೇ ಸ್ಟಾರ್ಟ್ ಮಾಡಿದೆ ಅಂತಂದರೆ ದನ್ನ ಕೊಟ್ಟಿಗೆಯಿಂದನೇ ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ಕೂಡ ನನ್ನ ಕ್ಯಾಮ್ರಾನ ನಾನು ಹಸು ಕಟ್ಟಾಕೋ ಜಾಗದಿಂದನೇ ರಿವ್ಯೂ ಮಾಡಬೇಕು ಅಂದ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿರಿ ಹೇಗಿದೆ ಅಂತವ. ಯಾವುದು ಗೊತ್ತಾ ಕ್ಯಾಮ್ರಾ? ನೋಡಿರಿ, ಇದೆ GoPro 13 ಬ್ಲ್ಯಾಕ್. ಈ ಕ್ಯಾಮ್ರಾನ ತಗೋಬೇಕು ಅಂತ 1 ವರ್ಷದಿಂದ ವೆಯ್ಟ್ ಮಾಡಿ ತಗೊಂಡಿದ್ದೀನಿ. ಮತ್ತು ಅದ್ರ ಜೊತೆಗೆ ಒಂದು ಮೈಕು ಮತ್ತು ಒಂದು ಮೈಕ್ ಅಡಾಪ್ಟ್ರು. ಈ ಮೈಕ್ಗಿಂತ ಈ ಮೈಕ್ ಅಡಾಪ್ಟ್ರ್ ಬೆಲೆ ಕೇಳಿದ್ರೆ ಸಾಕಾಗೋಗ್ತೀರಾ. ಏನು ಐಟಮ್ ತಗೊಳ್ಳೋದು ಒಂದು ಗೊತ್ತಾಗೋದಿಲ್ಲ. ಬರೀ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಏನಿದೆ ಅಂತ ಇದ್ರೊಳಗಡೆ. ಬಾಕ್ಸ್ ಸಕ್ಕತ್ತಾಗೈತೆ. ಚಂಟಡ ಇದನ್ನು ಆಲ್ರೆಡಿ ಓಪನ್ ಮಾಡಿದ್ದು. ಏನಪ್ಪ ಅಂದರೆ ಅಲ್ಲಿ ಶಾಪಲ್ಲಿ ಎಲ್ಲ ಚೆಕ್ ಮಾಡಿಬಿಟ್ಟೆ ಕೊಡೋದು, ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತದೆಯಾ ಇಲ್ವ ಅಂತವ. ನೋಡಿರಿ, ಇಷ್ಟಿದೆ ಐಟಮು. ಇದರಲ್ಲಿ ಒಂದೊಂದು ಐಟಮು ಸಖತ್ತಾಗಿದೆ. ಬನ್ನಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇದು ಒಂದು ಹ್ಯಾಂಡ್ಲ್ ಬಾರ್ ಕೊಟ್ಟಿದ್ದಾರೆ. ಗೋಪ್ರದೇ ಇಲ್ಲಿ ಕಾಣಿಸ್ತೈತಲ್ಲ, ಗೋಪ್ರೋ. ಮತ್ತು ಒಂದು C2C ಕೇಬಲ್ ಕೊಟ್ಟಿದ್ದಾರೆ. ಐಫೋನ್ಗೆ ತುಂಬಾ ಯೂಸ್ ಆಗುತ್ತೆ. ಈಗ ಹೊಸ್ದಾಗಿ ಬಂದಿರೋ ಐಫೋನ್ಗೆ ತುಂಬಾ ಯೂಸ್ ಆಗುತ್ತೆ. ಮತ್ತು ಒಂದು ಪಿನ್ ಕೊಟ್ಟಿದ್ದಾರೆ. ಮತ್ತು ಇದು 2 ಮೌಂಟ್ ಕೊಟ್ಟಿದ್ದಾರೆ. ಹೆಲ್ಮೆಟ್ಗೆ ಹಾಕೊಳ್ಳೋ ಮೌಂಟು 2 ಕೊಟ್ಟಿದ್ದಾರೆ. ಮತ್ತು ಇದು ಹ್ಯಾಂಡ್ಲು ಬಾರ್ಗೆ ಮತ್ತು ಹೆಲ್ಮೆಟ್ಗೆ ಈ ಮೌಂಟ್ಗೆ ಅಡಾಪ್ಟ್ರು ಈ ಥರ ಹಾಕ್ಬಿಟ್ಟು ಲಾಕ್ ಮಾಡೋದು. ಮತ್ತು 2 ಬ್ಯಾಟ್ರಿ ಕೊಟ್ಟಿರ್ತಾರೆ ಗೋಪ್ರವ್ರದ್ದೇ. ಮತ್ತು ಒಂದು ಗೋಪ್ರದಲ್ಲಿ ಹಾಕಿದ್ದೀನಿ. ಮೇನ್ ಬಂದು ಇದೇನೆ ಗೋಪ್ರೋ ಕ್ಯಾಮ್ರಾ. ಇದಕ್ಕೇ ಇಷ್ಟು ಬಂಡವಾಳ ಹಾಕಿರೋದು. ಇದ್ರ ಬೆಲೆ ಕೇಳಿದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ನಮ್ಮಂತೆ ಮಿಡ್ಲ್ ಕ್ಲಾಸ್ಗಳಿಗೆ. ಏನೂ ಮಾಡೋಕ್ಕಾಗಲ್ಲ. ವೀಡಿಯೋ ಕ್ಲಾರಿಟಿ ಬೇಕು ಅಂತ ಅಂದರೆ ಮತ್ತು ಲೆಂತು ಎಲ್ಲರ ಅವಶ್ಯಕತೆ, ಈಗ ಫೋನಲ್ಲಿ ಮಾಡಬೇಕು ಅಂತ ಅಂದರೆ ಹಿಂಸೆ ಅನಿಸುತ್ತೆ. ಇದಾದರೆ ಹಿಂಸೆ ಅನಿಸಲ್ಲ, ಹೆವಿ ಈಸಿ ಇರುತ್ತೆ. ಅದಕ್ಕೋಸ್ಕರ ಇದಕ್ಕಿಷ್ಟು ಬಂಡವಾಳ ಹಾಕಿದ್ದೀನಿ ನಾನು. ಬನ್ನಿರಿ ಓಪನ್ ಮಾಡೋದಾ ಅಂತ ಅಂದರೆ ಈಗಲೇ ಬೇಡ. ಇದನ್ನು ನನ್ನ ಮಗನ ಕೈಲಿ ಮಾಡಿಸ್ಬೇಕು ಅಂತ ಇದ್ದೀನಿ, ಅಂದರೆ ನಮ್ಮ ಅಣ್ಣನ ಮಗನ ಕೈಲಿ. ಮತ್ತು ಪೂಜೆ ಮಾಡಿಬಿಟ್ಟು ಆನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನೇನು ಐಟಮ್ ಇದೆ ಅಂತ ತೋರ್ಸೋಕ್ಕೋಸ್ಕರ ಇದನ್ನು ವೀಡಿಯೋ ಮಾಡಿದೆ. ನೋಡಿರಿ, ಮತ್ತು ಈ ಕ್ಯಾಮ್ರಾ, ಒಂದು ಹ್ಯಾಂಡಲ್ ಬಾರು, ಮತ್ತು 2 ಬ್ಯಾಟ್ರಿ, ಆ 2 ಮೌಂಟು, ಒಂದು ಪಿನ್ನು, ಮತ್ತು ಇನ್ನೊಂದು ಮೌಂಟ್ಗೆ ಅಡ್ಜಸ್ಟಬಲ್ಲು, ಮತ್ತು ಒಂದು C2C ಕೇಬಲ್ಲು. ಇಷ್ಟು ಐಟಮ್ ಬರುತ್ತೆ ಆ ಬಾಕ್ಸ್ ಒಳಗಡೆ. ಮತ್ತು ಈ ಬಾಕ್ಸ್ ಕೂಡ ಸಖತ್ತಾಗೈತೆ. ಅದಕ್ಕಿಂತ ಮುಂಚೆ
ಇದೆಲ್ಲ ಕೊಟ್ಟಿದ್ದಾರೆ. ಇದಂತೂ ನಮಗೆ ಅಷ್ಟು ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ ಗೊತ್ತಾಗಲ್ಲ. ಯಾವ ನಮಗೆ ಬೇಕು ಇದು? ನಮ್ಗೆ ಬೇಕಾಗಿರೋದು ಇದಲ್ಲ. ಇದನ್ನು ಕಟ್ಕೊಂಡು ನಮಗೇನು. ಆಮೇಲೆ ಇದು ಮೈಕ್ ಅಡಾಪ್ಟ್ರು. ಇದು ವಾಯ್ಸು ಕ್ಲಾರಿಟಿ ಕೇಳಲಿ ಅಂದ್ಬಿಟ್ಟು ಈ ಮೈಕ್ ಅಡಾಪ್ಟ್ರನ್ನ ತಗೊಂಡಿದ್ದೀನಿ. ಯಾಕಂದರೆ ಬೈಕಲ್ಲಿ ಹೋಗ್ಬೇಕಾದ್ರೆ ಬೈಕ್ ಸೌಂಡು ಮತ್ತು ಅಕ್ಕಪಕ್ಕ ಸೌಂಡು ಕೇಳಿಸ್ಬಾರ್ದು ಅಂದ್ಬಿಟ್ಟು ಇದನ್ನು ತಗೊಂಡಿದ್ದೀನಿ. ಮತ್ತು ಈ ಮೈಕು ಬನ್ನಿ ಇವು ಹೇಗಿದೆ ಅಂತ ತೋರಿಸ್ತೀನಿ. ಇದು ಗೋಪುರದೇನೆ ಅಡಾಪ್ಟ್ರು. ಇದು ಸಿ ಕೇಬಲ್ ಇದೆ. ಇದ್ರ ಬೆಲೆ ಬಂದು ನೋಡ್ತಿದ್ದೀರಾ 5700 ರೂಪಾಯಿ. ಈ ಆ ಥರ ಇದು ಕಾಣಲ್ಲ, ಏನೋ ಒಂಥರ ಐಟಮ್ಮು. ಆ ಬೆಲೆ ಅಂತ ಅಂದರೆ 5700 ರೂಪಾಯಿ. ತಲೆ ಕೆಟ್ಟೋಯ್ತು ಇದ್ರ ಬೆಲೆ ಕೇಳಿ ನನಗೆ. ಮತ್ತು ಇದು ಮೈಕ್ ಬಂದು ವಯರ್ ಮೈಕು. ಎಷ್ಟು ಲೆಂತ್ ಇದೆ ಅಂತ ಅಂದರೆ ಭಯಂಕರ ಲೆಂತ್ ಇದೆ, ಹೆವಿ ಉದ್ದ ಐತೆ ಇದು ಮೈಕು. ಇದು ಅಡಾಪ್ಟ್ರು. ಇಷ್ಟು ಐಟಮ್ ಬೆಲೆ ಎಷ್ಟಿರ್ಬೋದು ಹೇಳ್ರಿ? ಇಷ್ಟ್ರ ಬೆಲೆ 49,000 ಚಿಲ್ಲರೆ ಇದೆ. ತೋರಿಸ್ತೀನಿ ಬಿಲ್ನ. ₹49,048. ಹೈಯೆಸ್ಟ್ ಬಜೆಟ್ ಹಾಕಿದ್ದೀನಿ. ಹೈಯೆಸ್ಟ್ ಬಜೆಟ್ಟು ಏನು ಮಾಡೋಕ್ಕಾಗಲ್ಲ. ಈ ಕ್ಯಾಮ್ರಾ ತಗೊಳ್ಳೋಕ್ಕೂ ಕಾರಣ ಇದೆ. ಇವಾಗಲೇ ಏನಕ್ಕೆ ತಗೊಂಡೆ ಅಂತ ಅದನ್ನ ಹೇಳ್ತೀನಿ ಮುಂದೆ, ಈಗ ಇದೇ ವಿಡಿಯೋದಲ್ಲಿ ನೋಡಿರಿ. ಇಷ್ಟು ಕೊಟ್ಟು ತಗೊಂಡಿದ್ದೀನಿ. ಪ್ಲೀಸ್ ಹೆಲ್ಪ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಮುಂದೆ ಹೊಸ ವೀಡಿಯೋಗಳು ಬರುತ್ತೆ. ಅದು ನಮ್ಮ ಫಾರ್ಮಿಂಗ್ ಬಗ್ಗೆನೇ ಬರುತ್ತೆ. ಈ ಫಾರ್ಮಿಂಗ್ ಬಗ್ಗೆ ಮಾತಾಡಬೇಕು ಅಂತಲೇ ಈ ಕ್ಯಾಮ್ರಾ ತಗೊಂಡಿದ್ದೀನಿ. ಫೋನಲ್ಲಿ ಮಾಡ್ತಿದ್ದೆ ಇವಿ, ಅದು ಓವರ್ ಹೀಟ್ ಆಗ್ತಿತ್ತು. ಮತ್ತು ಏನಪ್ಪ ಅಂದರೆ ಸ್ಟೋರೇಜ್ ಇರಲಿಲ್ಲ, ಬ್ಯಾಟ್ರಿ ಪ್ಯಾಕಪ್ ಇಲ್ಲ. ಅದರಿಂದ ಹೆವಿ ಕಷ್ಟ ಹೋಗಿತ್ತು. ಅದಕ್ಕೋಸ್ಕರ ಈ ಕ್ಯಾಮ್ರಾನ ಬುಕ್ ಮಾಡಿದೆ. ವರ್ತಿದೆ, ಬನ್ನಿ ನೋಡೋಣ. ಮನೆಯವ್ರಿಗೆ ಅಮ್ಮಂಗೆ ಗೊತ್ತು ಕ್ಯಾಮ್ರಾ ತಗೊಂಡಿರೋದು, ನಮ್ಮ ಅಪ್ಪಂಗೆ ಗೊತ್ತಿಲ್ಲ. ನಮ್ಮ ಅಪ್ಪಂಗೆ ಇದ್ರ ಬೆಲೆ ಹೇಳಿದ್ರೆ ಮಕ್ಕಳು ಈ ಥರ ಸರಿಯಾಗೆ. ಬಟ್ ಸಪೋರ್ಟ್ ಐತೆ ಆ ವಿಡಿಯೋ ಮಾಡೋದಕ್ಕೆ. ನಮ್ಮ ಮನೆ ಎಲ್ಲರಿಗೂ ಸಪೋರ್ಟ್ ಇದೆ. ಇಡೀ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೆ ವಿಡಿಯೋ ಮಾಡೋದಕ್ಕೆ. ಯಾರೇ ಏನೇನು ತಲೆ ಕೆಡಿಸ್ಕೋಬೇಡ, ನೀನು ಮಾಡ್ತೀಯ ಮಾಡುವಂತನೂ ಹೇಳಿದ್ದಾರೆ. ಬಟ್ ಆದರೆ ಇದಕ್ಕೆ ಇಷ್ಟು ಬಂಡವಾಳ ಹಾಕಿದ್ದೀನಿ ಅಂತಂದರೆ ಪಕ್ಕ ನಮ್ಮ ಅಪ್ಪ ಬೈತಾರೆ. ಅದಂತೂ ನಿಜ. ಬೈಸ್ಕೊಬೇಕು, ತಗೊಂಬಂದಿದ್ದೀನಿ, ಈಗ ಬೈಸ್ಕೊಬೇಕು, ಅನುಭವಿಸ್ಬೇಕು ಅಷ್ಟೇ. ಕ್ಯಾಮ್ರಾ ಆನ್ ಮಾಡಬೇಕು. ಹೋಗಿ ನಮ್ಮ ಅಣ್ಣನ ಮಗ ಇದ್ದಾನೆ, ಅಣ್ಣನ ಮಗನ ಕರ್ಕೊಬಂದು ದೇವ್ರ ಮುಂದೆಗಡೆ ಓಪನ್ ಮಾಡಿಸ್ತೀನಿ. ರಾಯರು ಇದ್ದಾರೆ, ರಾಯರ ಮುಂದೆ ಓಪನ್ ಮಾಡಿಸೋಣ. ಬನ್ನಿ, ಲೆಟ್ಸ್ ಗೋ.
ಪೂಜೆ ಎಲ್ಲ ಮುಗೀತು. ಹೊಸ್ದಾಗಿ ಈಗ ಕ್ಯಾಮ್ರಾ ಓಪನ್ ಮಾಡಿಸ್ತೀನಿ ನನ್ನ ಮಗನ ಕೈಲಿ, ಅಂದರೆ ಅಣ್ಣನ ಮಗನ ಕೈಲಿ. ಮಾಡ ಮಗನೇ, ಬೈ ಕೂತ್ಕೊ. ಮಗನೇ ಇಲ್ಲ ಐತಲ್ಲ, ಇದನ್ನ ಹಿಂಗೆ ತೆಗೀತಾ, ತೆಗಿಯೋದನ್ನ ಹೇಳಿ. ಹೇ ಗುಡ್ ಬಾಯ್. ಇದು ನಮ್ಗೆ ಮಗನೇ. ಐಸ್ ಓಪನ್ ಆಯಿತು. ಥ್ಯಾಂಕ್ ಯು, ವೆಲ್ಕಮ್ ಹೇಳು. ಎತ್ತಾಕ್ಬಿಟ್ಟಿಯ ಮತ್ತೆ ಆಮೇಲೆ ಹೊಡೆದೋಗ್ಬಿಡುತ್ತೆ. ಮಾ ಈಗ ಹೊಸ್ದಾಗೆ ಕ್ಯಾಮ್ರಾ ತಗೊಂಡಿದ್ದೀನಿ. ಹಾಂ, ತುಂಬ ಕಾಸ್ಟ್ಲಿ ಇದು. 50,000 ರೂಪಾಯಿ ಹತ್ರ ಇದೆ. ಏನು ಬೇಜಾರಿಲ್ವಾ? ಅಯ್ಯ ಅದಕ್ಕೆ ಕಪ್ಪ ಬೇಜಾರು. ನೀನು ಸಂಪಾದನೆ ಮಾಡಿದ್ಯಾ, ನೀನು ದುಡ್ದಿದ್ಯಾ, ಹಸುನಲ್ಲಿ ಸಂಪಾದನೆ ಮಾಡ್ತಾ ಇದೆಯಾ, ರೈತರ ಕೆಲಸ ಮಾಡ್ತಾ ಇದೆಯಾ, ಚೆನ್ನಾಗಿ ಉದ್ಧಾರ ಆಗು. ಅದರಿಂದ ಈ ವಿಡಿಯೋಗಳನ್ನ ಮಾಡ್ತಾ ಇದೀನಿ, ನಿಂಗೇನು ಬೇಜಾರಾಗಲ್ವಾ? ಅದಕ್ಕೆ ಬೇಜಾರು. ಆಧಾರ ಆಗಲಿ, ಮುಂದೆ ಬರಬೇಕು. ಮುಂದೆ ಬರಬೇಕು. ಹಾಯ್, ಎಲ್ಲರೂ ಸಪೋರ್ಟ್ ಕೊಡ್ರಿ. ವಿಡಿಯೋ ಚೆನ್ನಾಗಿ ಬರ್ತಾದ ಇಲ್ವೋ ಅಂತ ನೋಡ್ಕೊಳ್ಳಿ. ಅದರಿಂದ ಅದ್ಯಾವುದಪ್ಪ ಇದಕ್ಕೆಲ್ಲ ಬರ್ತಾರಲ್ವ, ಅದನ್ನು ಚೆನ್ನಾಗಿ ಬರಲಿ, ಸಪೋರ್ಟ್ ಕೊಡ್ರಿ. ಕರ್ನಾಟಕ ಜನದಿಂದ ನಾವು ಉದ್ಧಾರ ಆಗಬೇಕು. ಅವನಿಗೆ ಸಪೋರ್ಟ್ ಕೊಡ್ರಿ. ನಿಮ್ಮ ಹುಡುಗ ರೈತರ ಮಗ ಚೆನ್ನಾಗಿರಲಿ ಅಂತ ಒಂದು ಗತ್ತು ಕೊಡ್ರಿ. ಅಷ್ಟು ಕೇಳ್ತಾ ಇದ್ದೀವಿ ಜನಗಳ ಹತ್ರ. ನಮಸ್ಕಾರ. ಥ್ಯಾಂಕ್ಸ್ ಕಣಮ್ಮ. ನೋಡ್ತಾ ಇದ್ದೀರಲ್ಲ, ನಮ್ಮಮ್ಮ ಎಷ್ಟು ಸಪೋರ್ಟ್ ಮಾಡ್ತಾರೆ. ಆವಾಗಲೇ ಹೇಳಿದ್ನಲ್ಲ, ನಮ್ಮಮ್ಮ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತವಾ. ಈ ಥರ ಸಪೋರ್ಟ್ ಮಾಡ್ತಾರೆ. ಏನೇ ಮಾಡಿದ್ರು ಈ ಥರ ಸಪೋರ್ಟ್ ಇರ್ಬೇಕು ಮನೆ ಕಡೆಯಿಂದವ. ನೋಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ನಿಮ್ಮ ಕಡೆಯಿಂದ ತುಂಬ ಅಷ್ಟೇ ಸಪೋರ್ಟ್ ತುಂಬಾ ಮುಖ್ಯ. ನೀವಿಲ್ಲ ಅಂದರೆ ನಾವೇನೂ ಇಲ್ಲ. ವಿಡಿಯೋ ಫುಲ್ ನೋಡಿರಿ. ಮತ್ತು ಹೊಸ ಕಂಟೆಂಟ್ಗಳು ಬಿಡ್ತಾ ಇರ್ತೀನಿ. ಆ ಹೊಸ ಕಂಟೆಂಟ್ ನೋಡಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡ್ರಲ್ಲ, ಕ್ಯಾಮ್ರಾ ಓಪನ್ ಮಾಡಿಸಾಯ್ತು. ನಮ್ಮ ಅಣ್ಣನ ಮಗ ಓಪನ್ ಮಾಡ್ದ. ಇದೇ ಖುಷಿಗೆ ಇವತ್ತು ನಮ್ಮ ಪಕ್ಕದೂರಲ್ಲಿ ಜಾತ್ರೆ ನಡೀತೈತೆ, ಕರಿಯಪ್ಪ ಸ್ವಾಮಿ ದೇವರು ಜಾತ್ರೆ. ಅಲ್ಲಿಗೆ ಹೋಗಿ ಅದೇ ಕ್ಯಾಮ್ರಾದಲ್ಲಿ ಹೊಸ್ದಾಗೆ ಸ್ಟಾರ್ಟಿಂಗ್ ದೇವ್ರದ್ದು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಅದ್ರ ವೀಡಿಯೋ ಹಾಕ್ತೀನಿ ನೋಡಿರಿ. ಈ ವಿಡಿಯೋನ ಈಗ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿರಿ, ಹಿಂಗೆ ಬೆಳೆಸ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಆದಷ್ಟು ಶೇರ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಓಕೆ ಫ್ರೆಂಡ್ಸ್, ಬಾಯ್.